ಆತ್ಮೀಯರೇ, ಈ ಆಧ್ಯಾತ್ಮಿಕ ವಿಜ್ಞಾನವನ್ನು ಹೇಳಿಕೊಡುವ ಈ ಪೀಸ್ಫುಲ್ನೆಸ್ ಹಬ್ ಎಂಬ ಆಧ್ಯಾತ್ಮಿಕ ವಿಜ್ಞಾನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯದ ಹಾಗೂ ಆಧಾರದ ಸ್ವಾಗತ. ನಿನ್ನೆ ನಾನು ಹೇಳಿದ ಒಂದು ಸಂಚಿಕೆಯಲ್ಲಿ NLP ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಈ ಒಂದು ವಿಧಾನದಿಂದ ನಮ್ಮ ದೇಹ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ನಾವು ಯಾವ್ಯಾವ ರೀತಿ ನಾವು ಪಡಿಬೋದು ಅಂತ ಆ ವಿಧಾನದ ಮೂಲಕ ನಾನು ಕೆಲವು ವಿಷಯಗಳನ್ನ ತಮಗೆ ತಿಳಿಸ್ತೇನೆ. ಇವತ್ತಿನ ಒಂದು ಭಾಳ ಇಂಪಾರ್ಟೆಂಟ್ ವಿಷಯದಲ್ಲಿ ಇನ್ನೂ ಕೆಲವು ಮೊಡಾಲಿಟೀಸ್ ಬರ್ತವೆ, ಅಂದರೆ ವಿಧಾನಗಳು ಬರ್ತವೆ ಈ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ. ಅದ್ಯಾವುದು ಅಂದರೆ ಮೈಂಡ್ಫುಲ್ನೆಸ್, ರಿವೇರಿಂಗ್ ಆಫ್ ದ ಬ್ರೈನ್ ಅಂತ ಬರುತ್ತೆ. ಇದೆರಡನ್ನೂ ಕೂಡ ಸೇರಿಸ್ಬಿಟ್ಟು ನಾನು ಟೆಕ್ನಿಕಲಿ ಹೇಳ್ಬೋದು. ಒಂದೇನು ಬರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಒಂದು ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಇದರ ಬಗ್ಗೆ ಒಂದು ನಿಮಿಷದ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕಾಗುತ್ತೆ. ಇದು ನಾನು ವೆಬ್ಬಲ್ಲಿ ಸರ್ಚ್ ಮಾಡಿದಾಗ ಇದರಲ್ಲಿ ದೇಹಕ್ಕೆ ಮತ್ತು ಮನಸ್ಸಿಗೆ ಕೆಲವು ಇಂಪಾರ್ಟೆಂಟಾಗಿ ಇದನ್ನು ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ, ಅಂದರೆ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಈಗ ದೇಹಕ್ಕೆ ಸಂಬಂಧಪಟ್ಟಂತೆ ಇಮ್ಯೂನ್ ಸಿಸ್ಟಮ್ ಸಪ್ರೆಷನ್, ಡೈಜೆಸ್ಟಿವ್ ಇಶ್ಯೂಸ್ ಅಂದರೆ ನಮ್ಮ ಜೀರ್ಣ ಶಕ್ತಿಯಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡೋದು. ಆಮೇಲೆ ಇನ್ಕ್ರೀಸ್ ಫ್ಯಾಟ್ ಸ್ಟೋರೇಜ್, ನಮ್ಮ ದೇಹದಲ್ಲಿ ಫ್ಯಾಟನ್ನು ಹೆಚ್ಚಿಗೆ ಮಾಡುವಂಥದ್ದು. ಮಸಲ್ ವೀಕ್ನೆಸ್ ಆ್ಯಂಡ್ ಬೋನ್ ಡೆನ್ಸಿಟಿ, ನಮ್ಮ ಸ್ಕಿನ್ ಪ್ರಾಬ್ಲಮ್, ಚರ್ಮದ ಕಾಯಿಲೆಗಳು, ಬ್ಲಡ್ ಶುಗರ್ ಸ್ಪೈಕ್ಸ್, ಇದರಲ್ಲಿ ಅನಿಮಿಕ್ ಎಲ್ಲ ಆಗ್ತಾರಲ್ಲ, ಈ ಥರ ಬ್ಲಡ್ ಶುಗರಲ್ಲಿ ಜಾಸ್ತಿ ಹೆಚ್ಚಿಗೆ ಆಗುವಂಥದ್ದು. ಕಾರ್ಡಿಯೋವಾಸ್ಕ್ಯುಲರ್ ಸ್ಟ್ರೈನ್ಸ್, ಈ ರೀತಿಯಾಗಿ ಈ ಕಾರ್ಟಿಸಾಲ್ ಅಂತ ಒಂದು ಉತ್ಪತ್ತಿ ಆಗೋ ಹಾರ್ಮೋನಿಂದ ನಮಗೆ ದೇಹದಲ್ಲಿ ಕೆಲವು ಪ್ರಾಬ್ಲಮ್ಗಳು ಆಗುತ್ತೆ. ಅಂದರೆ ಅದು ಏನೇ ಒಂದು ಸಾಧನೆ ಮಾಡೋಕ್ಕೋದ್ರೆ ಇದೆಲ್ಲ ಪ್ರಾಬ್ಲಮ್ಗಳಿಂದ ನಮಗೆ ಆ ಸಾಧನೆಗೆ ನಮಗೆ ತೊಂದರೆ ಉಂಟು ಮಾಡುವಂಥ ಪ್ರಭಾವಗಳು ನಮ್ಮ ಮನಸ್ಸಿನಲ್ಲಿ ಹೆಚ್ಚಿಗೆ ಆಗ್ತಾ ಹೋಗ್ತವೆ, ದೇಹದಲ್ಲಿ ಆಗುವಂಥ ಈ ವ್ಯತಿರಿಕ್ತ ತೊಂದರೆಗಳಿಂದ. ಅದೇ ರೀತಿಯಾಗಿ ಮೈಂಡಲ್ಲಿ ಅಂದರೆ ಮನಸ್ಸಿಗೆ ಮೆಮರಿ ಆ್ಯಂಡ್ ಲರ್ನಿಂಗ್ ಇಂಪೇರ್ಮೆಂಟ್ ಆಗುತ್ತೆ. ಆಮೇಲೆ ಇನ್ಕ್ರೀಸ್ ಆಂಗ್ಸೈಟಿ, ಮೂಡ್ ಸ್ವಿಂಗ್ಸ್ ಆ್ಯಂಡ್ ಡಿಪ್ರೆಷನ್, ಪೂರ್ ಫೋಕಸ್ ಆ್ಯಂಡ್ ಕೋಗ್ನಿಟಿವ್ ಡಿಕ್ಲೈನ್, ಡೀಪ್ ಡಿಪ್ರೆಷನ್. ಆಮೇಲೆ ಇನ್ನೂ ಕೆಲವು ತುಂಬ ದಿವಸಗಳಿಂದ ತೊಂದರೆಗಳಾದರೆ ಬರ್ನ್ಔಟ್ ಮತ್ತು ವೀಕೆಂಡ್ ರೆಸಿಲಿಯನ್ಸ್ ಟು ಸ್ಟ್ರೆಸ್. ಸೊ ಈ ರೀತಿಯಾದ ದೇಹ ಮತ್ತು ಮನಸ್ಸಿನ ತೊಂದರೆಗಳಿಗೆ ಈ ಮೊದಲನೇ ಭಾಗವಾದ ಕಾರ್ಟಿಸಾಲ್ ಹಾರ್ಮೋನಿಂದ ನಮಗೆ ದೇಹ ಮತ್ತು ಮನಸ್ಸಿಗೆ ತೊಂದರೆಯನ್ನು ಮತ್ತು ಸಾಧನೆಗೆ ಬೇಕಾದಂಥ ಒಂದು ವ್ಯತಿರಿಕ್ತವಾದ ಒಂದು ಭಾವನೆಗಳನ್ನು ತೊಂದರೆ ಮಾಡುವಂಥ ಇದು ಹಾರ್ಮೋನು. ಇನ್ನು ಎರಡನೆಯದಾಗಿ ನಾನಾಗಲೇ ಇವಾಗ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಮಗೆ ದೇಹ ಮತ್ತು ಮನಸ್ಸಿಗೆ ತುಂಬ ಒಂದು ಸಂಬಂಧವಿದೆ, ಅವಿನಾಭಾವದ ಒಂದು ಸಂಬಂಧವಿದೆ ಅಂತಂತ ಈಗಾಗಲೇ ಅದರ ಬಗ್ಗೆ ಒಂದು ಮೆಡಿಟೇಷನ್ಸ್ಗಳನ್ನು ಎಲ್ಲ ಮಾಡಿ ನಾನು ಈಗ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಸೊ ದೇಹ ಮತ್ತು ಮನಸ್ಸಿಗೆ ಒಂದು ಸಂಬಂಧ ಇದೆ ಅಂದಮೇಲೆ ಇದು ಇನ್ನು ಎರಡನೇ ಭಾಗವಾದ ಇದು ರಿವೇರಿಂಗ್ ಆಗದ ಬ್ರೈನ್ ಮತ್ತು ಮೈಂಡ್ಫುಲ್ನೆಸ್ ಕಾನ್ಸೆಪ್ಟ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಎರಡನೇ ಭಾಗ ನಮ್ಮ ಥಾಟ್ಸ್ ಮತ್ತು ಎಮೋಷನ್ಸ್ ಬಗ್ಗೆ ಬರುತ್ತೆ. ಥಾಟ್ಸ್ ಅಂದರೆ ನಮ್ಮ ವಿಚಾರಗಳು. ಸುಮಾರು 60,000ದಿಂದ 80,000 ವಿಚಾರಗಳು ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೆ ದಿನಕ್ಕೆ ಅಷ್ಟೊಂದು ವಿಚಾರಗಳು ಬರ್ತಾವಂತೆ. ಆದರೆ ಆ 80,000 ವಿಚಾರಗಳಲ್ಲಿ ನಮಗೆ ಅನುಕೂಲ ಆಗುವಂಥದ್ದು 1% ಇಲ್ಲ. ಅಂದರೆ 2,000 ವಿಚಾರಗಳು ಕೂಡ ನಮಗೆ ಅನುಕೂಲ ಆಗಲ್ಲ. ಯಾವುದು ನಮಗೆ ಒಂದು ಉತ್ತಮ ಒಂದು ಮೌಲ್ಯಗಳನ್ನು ತಿಳಿಸ್ಕೊಡಲ್ಲ ಅದು. ಆದರೆ ಇನ್ನು 98% ಆ ವಿಚಾರಗಳೇನು ಬರ್ತಾವಲ್ಲ ಅವು ನಮ್ಮ ಮನಸ್ಸಿಗೆ ತುಂಬ ಒಂದು ತೊಂದರೆಯನ್ನು ಉಂಟು ಮಾಡ್ತವೆ. ಆ ತೊಂದರೆಗಳಲ್ಲಿ ಜನ ಬಳಲಿ ಬೆಂಡಾಗ್ಬಿಟ್ಟು ಅವರು ಟೆನ್ಷನ್, ಆಂಗ್ಸೈಟಿ, ಫಿಯರ್ ಈ ರೀತಿ ಎಲ್ಲ ಒಂದು ಸೆನ್ಸ್ಗಳನ್ನು ಅವರು ಸೆನ್ಸೇಷನ್ಗಳನ್ನು ಒಂದು ಭಾವನೆಗಳನ್ನು ಪಡಿತಾ ಹೋಗ್ತಾರೆ. ಸೊ ಇದುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ರಿವೇರಿಂಗ್ ಆಫ್ ದ ಬ್ರೈನಲ್ಲಿ ರೀಫ್ರೇಮಿಂಗ್ ಅಂತ ಒಂದು ಟೆಕ್ನಿಕ್ಕನ್ನು ಯೂಸ್ ಮಾಡ್ತಾರೆ. ರೀಫ್ರೇಮಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ತಗೊಳ್ಳಿ,
ನನಗೆ ಇವಾಗ ಸ್ಟ್ಯಾಮ್ರಿಂಗ್ ಇದೆ ಅಂತಂತ ನಾನು ಮೊದಲ ಅಂದ್ಕೊಳ್ತಿದ್ದೆ. ಅಂದರೆ ನನಗೆ ತೊದಲು ತುಂಬ ಜಾಸ್ತಿ ಇದೆ ಅಂತಂತ. ಈ ಆಧ್ಯಾತ್ಮಿಕ ವಿಜ್ಞಾನವಾದ ರಿವೇರಿಂಗ್ ಆಫ್ ದ ಬ್ರೈನ್ ಕಾನ್ಸೆಪ್ಟ್ ನನಗೆ ಅರ್ಥ ಆದಮೇಲೆ ನನಗೆ ತೊದಲು ಇಲ್ಲ ಅಂತಂತ ನಾನು ಅದನ್ನು ವಾದ ಮಾಡ್ತೀನಿ. ಯಾವುದರಲ್ಲಿ? ವಿಚಾರಗಳಲ್ಲಿ, ನಮ್ಮ ಥಾಟ್ಸ್ನಲ್ಲಿ. ಅಂದರೆ ಯಾವುದೇ ಕೆಟ್ಟ ವಿಚಾರಗಳು ನಮಗೆ ನಕಾರಾತ್ಮಕ ಭಾವನೆಗಳನ್ನು, ಸಂದೇಶಗಳನ್ನು ನೀಡೋಂಥ ಈ ವಿಚಾರಗಳು ಬಂದಾಗ, ಥಾಟ್ಸ್ ಬಂದಾಗ ಅವನ್ನು ರೀಫ್ರೇಮ್ ಮಾಡಿ ಬೇರೊಂದು ರೀತಿಯಲ್ಲಿ ನಾನು ಅದನ್ನು ಹೇಳ್ಕೊಳ್ತೀನಿ. ನನಗೆ ಸ್ಟ್ಯಾಮ್ರಿಂಗ್ ನನಗೆ ಯಾವುದೇ ಕಾರಣಕ್ಕೂ ಇಲ್ಲ, ಅದು ಯಾವಾಗಲೂ ಹೋಗೋಗಿದೆ, ನನಗೆ ಜೀವನದಲ್ಲೇ ಇಲ್ಲ ಅಂತ ನಾನು ಈ ರೀತಿ ರೀಫ್ರೇಮ್ ಮಾಡಿದಾಗ ನಮಗೆ ಈ ನಕಾರಾತ್ಮಕ ವಿಚಾರಗಳಿಂದ ಸಕಾರಾತ್ಮಕ ವಿಚಾರಗಳಿಗೆ ನಾವು ಬೆಲೆ ಕೊಡ್ತಾ ಹೋದಾಗ ಈ ನೆಗೆಟಿವ್ ಥಾಟ್ಸ್ ಅಂತ ಏನಕ್ಕೆ ಕರಿತೀವಲ್ಲ, ನಮಗೆ ನಕಾರಾತ್ಮಕ ನೀಡುವಂಥ ವಿಚಾರಗಳು ಕಡಿಮೆ ಆಗ್ತಾ ಬಂದ್ಬಿಟ್ಟು ಸಕಾರಾತ್ಮಕ ವಿಚಾರಗಳು ಮತ್ತು ಸಕಾರಾತ್ಮಕ ಭಾವನೆಗಳಿಗೆ, ಸ್ಪಂದನೆಗಳಿಗೆ ದೇಹ ಮತ್ತು ಮನಸ್ಸು ಸ್ಪಂದಿಸೋಕ್ಕೆ ಜಾಸ್ತಿ ಪ್ರಾರಂಭ ಮಾಡುತ್ತೆ. ಸೊ ಇದು ಟೆಕ್ನಿಕ್ ಉಪಯೋಗಿಸ್ಕೊಂಡ್ಬಿಟ್ಟೆ ಎಲ್ಲದನ್ನೂ ಕೂಡ ತುಂಬ ಈ ಮೈಂಡ್ಫುಲ್ನೆಸ್, ರಿವೇರಿಂಗ್ ದ ಬ್ರೈನ್, ಈವನ್ ಹಿಪ್ನಾಟಿಕ್ ಹೀಲಿಂಗಲ್ಲಿ, ಆಮೇಲೆ NLP ಟೆಕ್ನಿಕ್ಸಲ್ಲಿ ತುಂಬ ಇದರ ರೀಫ್ರೇಮಿಂಗ್ ಮೆಥಡನ್ನು ಯೂಸ್ ಮಾಡಿಬಿಟ್ಟು ಏನೆಲ್ಲ ಮತ್ತು ದೇಹ ಮನಸ್ಸಿನ ಕಾಯಿಲೆಗಳಿಗೆ ಮತ್ತು ಭಾವನೆಗಳಲ್ಲಾಗುವಂಥ ತೊಂದರೆಗಳಿಗೆ ಎಲ್ಲವನ್ನು ವಾಸಿ ಮಾಡುವಂಥ ಕಾರ್ಯಗಳು ನಡೀತವೆ. ಸೊ ಇದೆಲ್ಲವನ್ನು ನಾನು ಇಷ್ಟೊಂದು ಟೆಕ್ನಿಕಲಿ ಹೇಳೋದಕ್ಕಿಂತ ಒಂದು ಸಣ್ಣ ಕಥೆಯೊಂದಿಗೆ ಇದನ್ನು ಸಿಂಪಲ್ಲಾಗಿ ಹೇಳ್ಬೋದು ಅಂತ ಅಂದ್ಕೊಳ್ತೀನಿ. ಈಗ ಯಾರಿಗಾದರೂ ಇವಾಗ ಮರಣದಂಡೆಗೊಳಿಸ್ಬೇಕು ಅಂತಂತ ಅಂದ್ಕೊಳ್ಳೋಣ. ಮರಣದಂಡನೆಗೆ ಒಳಗೊಳಿಸ್ಬೇಕು ಅಂತಂತ ಒಂದು ಕಾರ್ಯ ನಡೀಬೇಕು ಇವಾಗ. ಆವಾಗ ಒಬ್ಬ ಹಿಪ್ನಾಟಿಕ್ ಹೀಲರ್ ಅಥವಾ ಇಲ್ಲಾಂದರೆ ರಿವೇರಿಂಗ್ ಆಫ್ ದ ಬ್ರೈನ್ ಮೆಂಟರ್, ಇಲ್ಲ ಅಂತಂತಂದರೆ NLP ಕೋಚ್ ಆಗಿ ನಾನು ಅವರನ್ನು ಬೇರೆ ರೀತಿಯಾಗಿ ಅವನ್ನ ಮರಣದಂಡನೆಗೊಳಿಸ್ಬೋದು. ಹೇಗೆ ಅಂದರೆ ಅವನಿಗೆ ಕನ್ವಿನ್ಸ್ ಮಾಡ್ತೀನಿ, ನೋಡಪ್ಪ ಇವಾಗ ಮರಣದಂಡನೆಗೊಳ್ಬೇಕಂದ್ರೆ ನಿನ್ನನ್ನು ಈ ಥರ ಒಂದು ಕಡೆ ಗಲ್ಲು ಕಂಬಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿನ್ನ ಈ ಥರ ಕುತ್ತಿಗೆಗೆ ಈ ಥರ ಹಗ್ಗವನ್ನು ಬಿಗಿಸ್ಬಿಟ್ಟು ನಿನ್ನ ಮೇಲೆ ಕೆದ್ದಾಗ ನಿನ್ನ ತುಂಬ ವಿಲಿ ಒದ್ದಾಡಿಬಿಟ್ಟು ತುಂಬ ಹೊತ್ತಿನವರೆಗೆ ನೀನು ಸಾಯಲಿಕ್ಕೆ ನೀನು ಭಾಳ ಒಂದು ಸ್ವಲ್ಪ ತೊಂದರೆ ಅನುಭವಿಸಬೇಕಾಗುತ್ತೆ. ಇದು ಒಂದನೇ ವಿಧಾನ. ಇಲ್ಲದೆ ಹೋದರೆ ಇನ್ನೊಂದು ವಿಧಾನ ಇದೆ. ಅದರಲ್ಲಿ ಏನಪ್ಪ ಅಂದರೆ ನಾಗರಹವನ್ನು ಬರ್ತೀವಿ, ಆ ವಿಷಯುಕ್ತ ನಾಗರಹವನ್ನು ತಗೊಂಡು ಬಂದ್ಬಿಟ್ಟು ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟು ನಾವು ಆ ನಾಗರಹವನ್ನು ನಿನಗೆ ಕಚ್ಚಿದರೆ ನಿನಗೆ ಆ ದೇಹದಲ್ಲಿ ಆ ವಿಷಕಾರಿ ರಾಸಾಯನಿಕಗಳ ಉತ್ಪತ್ತಿಯಾಗಿ ನಿನಗೆ ಗೊತ್ತಿಲ್ಲದಾಗೆ ಆದಷ್ಟು ಬೇಗ ಸತ್ತೋಗ್ತೀಯ ಅಂತಂತ ನಾನು ಅವನಿಗೆ ಹೇಳಿಬಿಡ್ತೇನೆ. ಸೊ ಈ ಒಂದು ಕಾರ್ಯದಿಂದ ನಾನೇನು ಮಾಡ್ತೀನಿ ಅಂದರೆ ಅವನ ಮರಣದಂಡನೆ ಅಂದರೆ ಗಲ್ಲು ಕಂಬಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವನಿಗೆ ಹಾವನ್ನು ಒಬ್ಬ ಹಾವಾಡಿಗೆನ ಕರೆಸ್ಬಿಟ್ಟು ಹಾವನ್ನು ತೋರಿಸ್ತೀನಿ, ಕಣ್ಣು ಮುಚ್ತಾನೆ, ಕಣ್ಣಿಗೆ ಕಪ್ಪು ಕಟ್ಟೆಯನ್ನು ಮುಚ್ಚಿಬಿಟ್ಟು ಏನು ಕೂಡ ಕಾಣ್ತಿರಲ್ಲ. ಆ ಟೈಮಲ್ಲಿ ಏನು ಮಾಡ್ತೀನಿ, ಆ ನಾಗರಾವನಲ್ಲೇ ಹಾವಾಡಿಗನಲ್ಲೇ ಇರಲಿಕ್ಕೆ ಹೇಳಿ ನಾನು ಒಂದು ಸಿರಂಜಲ್ಲಿ ಒಂದು ನೀರನ್ನು ತುಂಬ್ಕೊಂಡು ಬರ್ತೀನಿ. ಅಂದರೆ ಈ ಇಂಜೆಕ್ಷನ್ ಮಾಡೋ ಟ್ಯೂಬ್ ಇರುತ್ತಲ್ಲ, ಆ ಸೂಜಿ ಇರೋವಂಥ ಒಂದು ಸಿರಂಜ್ಗೆ ಒಂದು ನೀರನ್ನು ತುಂಬ್ಕೊಂಡ್ಬಿಟ್ಟು ನಾನು ಅವನಿಗೆ ಇಂಜೆಕ್ಷನ್ ಮಾಡ್ದಂಗೆ ಮಾಡ್ತೀನಿ. ಒಂದು 30 ಸೆಕೆಂಡ್ ಅಷ್ಟು ಮಾಡಿಬಿಟ್ಟು ತೆಗೆದು ಬಿಡ್ತೇನೆ. ಅವನೇನು ಅಂದ್ಕೊಳ್ತಾನೆ ಅಂದರೆ ನನಗೆ ಇವಾಗ ನಾಗರಹವನ್ನು ಕಚ್ಚಿದ್ದಾರೆ ಅಂತ ಹೇಳಿಬಿಟ್ಟು ಅವನು ಮನಸ್ಸಲ್ಲೇ ಅಂದ್ಕೊಂಡ್ಬಿಟ್ಟು ಅವನು ಸತ್ತೋಗ್ಬಿಡ್ತಾನೆ. ಇದು ಒಂದು ಪಾರ್ಟ್. ಆದರೆ ಈ ಪ್ರಕ್ರಿಯೆಯಲ್ಲಿ ಇನ್ನೊಂದು ನಿಮಗೆ ಅದ್ಭುತವಾದ ವಿಷಯ ಹೇಳ್ತೀನಿ ಆತ್ಮೀಯರೇ. ಆ ಸತ್ತೋಗಿರೋ ವ್ಯಕ್ತಿಯ ಬ್ಲಡ್ಡನ್ನು ತೆಗೆದು, ರಕ್ತವನ್ನು ತೆಗೆದು ಪರೀಕ್ಷೆ ಮಾಡಿದಾಗ ಆ ನಾಗರಹಾವಿನ ವಿಷದಲ್ಲಿ ಸಿಗುವಂಥ ಏನು ಆ ಸೆರಮ್ಮಲ್ಲಿರೋಂಥವು ಏನು ಒಂದು ಕೆಮಿಕಲ್ಸ್ ಇರ್ತಾವಲ್ಲ, ರಾಸಾಯನಿಕಗಳು, ಆ ರಾಸಾಯನಿಕಗಳನ್ನು ಆ ಮನುಷ್ಯನೂ ಕೂಡ ಹೊಂದಿರ್ತಾನೆ. ಅಂದರೆ ಅವನಿಗೆ ನೀರನ್ನು ಜಸ್ಟ್ ನಾನು ಈ ಥರ ಸೂಜಿಯನ್ನು ಚುಚ್ಚಿ ತೆಗೆದ್ರೂ ಕೂಡ
ದೇಹದಲ್ಲಿ ಅವನು ಅಂದ್ಕೊಳ್ತಾನಲ್ಲ, ಆ ಅಂದ್ಕೊಂಡ ಒಂದು ಮನಸ್ಸಿನ ಶಕ್ತಿಯಿಂದ ಆ ವಿಷಕಾರಕ ರಾಸಾಯನಿಕಗಳ ಉತ್ಪತ್ತಿ ಆಗಿ ಸತ್ತೋಗುವಂಥ ಪ್ರಕ್ರಿಯೆ ಒಂದು ನಡೀತಾ ಹೋಗುತ್ತೆ. ಆತ್ಮೀಯರೇ, ನೀವೇ ಹೇಳಿ, ಇಂಥ ಒಂದು ಬ್ಯೂಟಿಫುಲ್ ಸೈನ್ಸನ್ನು ನಾನಿದೊಂದು ಹೇಳ್ತಿರೋದು ಒಂದು ಗಲ್ಲು ಶಿಕ್ಷೆಗೊಳಿಸಬೇಕಾದ ಒಂದು ಕಾರ್ಯದ ಒಂದು ಎಕ್ಸಾಂಪಲ್ ಅಷ್ಟೇ. ಆದರೆ ಇದನ್ನು ನಕಾರಾತ್ಮಕವಾಗಿ ಉಪಯೋಗಿಸ್ಬೋದು. ಅದೇ ರೀತಿಯಾಗಿ ಸಕಾರಾತ್ಮಕವಾಗಿ ನಮಗೆ ಬೇಜಾರಾಗಿದೆ, ನಮಗೆ ಕಾನ್ಫಿಡೆನ್ಸ್ ಟೆಸ್ಟ್ ಬೇಕು, ಅಂಥ ಸಮಯದಲ್ಲಿ ಕೆಲವು ರಿಫ್ರೇಮಿಂಗನ್ನು, ಕೆಲವು ಆ್ಯಂಕರಿಂಗ್ ಟೆಕ್ನಿಕ್ಸನ್ನು, ಕೆಲವು ರಿವೇರಿಂಗ್ ಆಫ್ ದ ಬ್ರೈನ್ ಕಾನ್ಸೆಪ್ಟ್ಗಳನ್ನು, ಟೆಕ್ನಿಕ್ಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಆದಷ್ಟು ಬೇಗನೆ ನಾವು ಲೇಸಿನೆಸ್, ಪ್ರೊಕ್ರಾಸ್ಟಿನೇಷನ್, ನಾವು ಅಂದರೆ ಕೆಲಸಕ್ಕೆ ಮುಂದಾಗುವಂಥ ಕಾರ್ಯಗಳನ್ನು ನಾವು ಆಗ್ತಿರ್ತೇವೆ. ಕೆಲವು ಲೇಸಿನೆಸ್, ನಮಗೆ ಮನಸ್ಸಿಗೆ ಇಚ್ಛೆ ಇರೋದಿಲ್ಲ, ಈ ರೀತಿ ಸಿಟ್ಟು ಬರ್ತಾ ಇರುತ್ತೆ. ಇಂಥವೆಲ್ಲ ನಕಾರಾತ್ಮಕ ಭಾವನೆಗಳಿಂದ ಹೊರಗಡೆ ಬರುವಂಥ ಒಂದು ಉತ್ತಮ ಕೆಲಸಗಳನ್ನು ನಾವು ಈ ಟೆಕ್ನಿಕ್ಸ್ಗಳಿಂದ ನಾವು ಮಾಡ್ಬೋದು ಅಂತ ಹೇಳ್ತಾ, ಇಷ್ಟೊಂದು ಅದ್ಭುತವಾಗಿರುವಂಥ ಆಧ್ಯಾತ್ಮಿಕ ವಿಜ್ಞಾನವನ್ನು ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಇದೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ, ಯಾಕಂದರೆ ನಾನು ಸುಮಾರು ಈಗ ಒಂದು 15 ವರ್ಷದಿಂದ ನಾನೀಗಾಗಲೇ ಹೇಳ್ದಂಗೆ NLP, ಹಿಪ್ನಾಟಿಕ್ ಹೀಲಿಂಗ್, ರಿವರಿಂಗ್ ಆಫ್ ದ ಬ್ರೈನ್, ಮೈಂಡ್ಫುಲ್ನೆಸ್, ರೇಕಿ, ಸೌಂಡ್ ಹೀಲಿಂಗ್, ಏನೆಲ್ಲ ವಿಧಾನಗಳನ್ನು ನಾನು ನೋಡಿಬಿಟ್ಟು ಕೊನೆಯದಾಗಿ ಒಂದು ಭಾಳ ಸಿಂಪಲ್ ಆಗಿರೋ ಒಂದು ಬ್ಯೂಟಿಫುಲ್ ವಿಧಾನವನ್ನು ನಾನು ಕಲ್ತಿದ್ದೇನೆ. ಆ ವಿಧಾನವನ್ನು ಏನು, ಆ ವಿಧಾನದ ಸೈನ್ಸ್ ಏನು, ಆ ವಿಧಾನವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಮ್ಮ ದೇಹ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ನಾವು ಏನೆಲ್ಲ ನಾವು ಕ್ಷಣ ಮಾತ್ರದಲ್ಲಿ ನಾವು ಒಂದು ಒಳ್ಳೆಯ ಆರೋಗ್ಯವನ್ನು ಪಡಿಬೋದು ಅಂತ ಒಂದು ಹೇಳುವ ಒಂದು ಬ್ಯೂಟಿಫುಲ್ ಸೈನ್ಸನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ನಿಮ್ಮ ಎಲ್ಲ ಸಪೋರ್ಟ್ಗೆ, ನಿಮ್ಮ ಎಲ್ಲ ಕಮೆಂಟ್ಸ್ಗಳಿಗೆ ಮತ್ತೊಂದು ಸಾರಿ ವಂದಿಸಿ, ದಯವಿಟ್ಟು ಇಷ್ಟೊಂದು ಸಂಚಿಕೆಗಳಲ್ಲಿ ತಮಗೆ ನಿಜವಾಗಲೂ ಒಳ್ಳೆಯ ಒಂದು ಜ್ಞಾನ ದೊರೆತಿದೆ ಅಂತ ಹೇಳಿದರೆ ದಯವಿಟ್ಟು ಇದನ್ನು ಬೇರೆಯವರಿಗೆ ಹಂಚಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಅದ್ಭುತವಾದ ಆಧ್ಯಾತ್ಮಿಕ ವಿಜ್ಞಾನದ ವಿಚಾರಗಳನ್ನು ತಿಳ್ಕೊಳ್ಳೋಣ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಆತ್ಮೀಯರೇ, ಥ್ಯಾಂಕ್ ಯು.